ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ. ಸುದ್ದಿಯ ವಿವರ. ಕೋಲಾರ ನಗರದ ಕೋಟೆ ಪ್ರದೇಶದಲ್ಲಿರುವ ಚೋಳರು ಗಂಗರು ಕಟ್ಟಿಸಿದ ಸುಮಾರು 800 ವರ್ಷ ಇತಿಹಾಸವಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ 6 ಗಂಟೆಗೆ ಸ್ವಾಮಿಗೆ ವಿಶೇಷ ಪೂಜೆ, ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ ಮತ್ತು ವಿಶೇಷ ರೀತಿಯ ಅಲಂಕಾರಗಳು ಏರ್ಪಡಿಸಲಾಗಿತ್ತು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದೇವಸ್ಥಾನಕ್ಕೆ ವಿದ್ಯುತ್ ದೀಪಗಳ ಅಲಂಕಾರ, ನಂದಿಸ್ವಾಮಿಗೆ ಬೆಣ್ಣೆಯ ದೀಪಗಳು ಭಕ್ತಾದಿಗಳಿಂದ ಹಚ್ಚಲಾಯಿತು. ಈ ಎಲ್ಲ ಪೂಜಾ ಕೈಂಕರ್ಯಗಳ ನೇತೃತ್ವವನ್ನು ಕೋಲಾರಮ್ಮ ದೇವಿಯ ಸಂಸ್ಥಾನದ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಕೋಲಾರ ಜಿಲ್ಲಾ ಅರ್ಚಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸಿ ಸೋಮಶೇಖರ್ ದೀಕ್ಷಿತ್ ರವರ ಮೊದಲನೇ ಮಗನಾದ ಸೋಮೇಶ್ವರ ಸ್ವಾಮಿ ದೇವಾಲಯದ ಅರ್ಚಕರಾದ ವಿನಯಕುಮಾರ್ ದೀಕ್ಷಿತ್ ರವರು ನೆರವೇರಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ಪರಮೇಶ್ವರಾಯ ಓಂ ಸಜಮಾನಸ್ಯ ಇಷ್ಟಕಾಮ್ಯಾರ್ಥಫಲ ಸಿದ್ಧಿರಸ್ತು. ಓಂಕಾರ ಮಂತ್ರ ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ತಸ್ಮೈ ನಕಾರಾಯ ನಮೋ ನಮಃ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಖಾರಾಯ ನಮೋ ನಮಃ. ಶ್ರೀ ಪ್ರಸನ್ನ ಕಾಮಾಕ್ಷಂಬ ಶ್ರೀ ಸೋಮನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇವತ್ತು ಮಕರ ಸಂಕ್ರಾಂತಿ ಪ್ರಯುಕ್ತ ವಿಶೇಷವಾಗಿ ಉದಯಪೂರ್ವ ಸ್ವಾಮಿಯವರಿಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಹಾಗೂ ವಿಶೇಷವಾಗಿ ಸ್ವಾಮಿಯವರಿಗೆ ಹೂವಿನ ಅಲಂಕಾರ, ಬರುವಂಥ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಇವೆಲ್ಲ ಆ ಸ್ವಾಮಿಯ ಆಶೀರ್ವಾದದಿಂದ ನಡೀತಾ ಇದೆ. ಮತ್ತು ಈ ಸ್ವಾಮಿಯವರಿಗೆ ಇವತ್ತು ಸಂಕ್ರಾಂತಿ ಪ್ರಯುಕ್ತ ನಂದೀಶ್ವರನಿಗೆ ಈ ಶಿವಾಲಯದಲ್ಲಿ ಪ್ರತ್ಯೇಕವಾಗಿ ಒಂದು ವಿಶೇಷವಾದ ಪೂಜೆ ಇರುತ್ತೆ. ಹಾಗಾಗಿ ಇವತ್ತು ನಂದೀಶ್ವರ ಸ್ವಾಮಿಯವರಿಗೆ ಯಾವ ಪದಾರ್ಥಗಳು ಇಷ್ಟ ಇರುತ್ತೋ ಆ ಥರ ಪದಾರ್ಥಗಳನ್ನು ಆ ನಂದೀಶ್ವರ ಸ್ವಾಮಿ ಮುಂದೆ ಇಟ್ಟು ಆ ಸ್ವಾಮಿಗೆ ನೈವೇದ್ಯವಾಗಿ ಆ ಸ್ವಾಮಿಗೆ ಅಲಂಕಾರ ಮಾಡಿದ್ದೇವೆ. ಮತ್ತು ಉದಯಪೂರ್ವದಿಂದ ಭಕ್ತಾದಿಗಳು ಬಂದು ಆ ಸ್ವಾಮಿಯ ಅನುಗ್ರಹ ಪಡೀತಾ ಇದ್ದಾರೆ. ಯಾವ ಭಕ್ತಾದಿಗಳು ಬಂದು ಇವತ್ತು ಆ ಪರಮಶಿವನ ಒಂದು ದರ್ಶನ ಪಡೀತಾರೋ ಅವರ ಸಕಲ ಇಷ್ಟಾರ್ಥಗಳು, ಅವರ ಸಕಲ ದೋಷಗಳು ಆ ಸ್ವಾಮಿ ಆ ಪ್ರಸನ್ನ ಕಾಮಾಕ್ಷಂಬ ಸೋಮೇಶ್ವರ ಸ್ವಾಮಿ ನಿವಾರಣೆ ಮಾಡಿ ಅವರ ಕೋರಿಕೆಗಳೇನಿದ್ರೂ ಕೂಡ ಸ್ವಾಮಿ ನೆರವೇರಿಸಿಕೊಡ್ತಾರೆ. ಇದು ಎಷ್ಟನೇ ಕಾಲದ್ದು? ಚೋಳರು ಗಂಗರು ರಾಜರಾಜೇಂದ್ರ ಚೋಳರ ಕಾಲದಲ್ಲಿ ಸ್ವಾಮಿ ಪ್ರತಿಷ್ಠೆ ಆಗಿರೋದು. ವಿಜಯನಗರ ಕಾಲದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಗಣಪತಿ, ವೀರಭದ್ರ, ನಂದಿ, ಕಾಳ, ನಾಗೇಂದ್ರ ಸ್ವಾಮಿ, ಷಣ್ಮುಖ ಸ್ವಾಮಿ ಇವರೆಲ್ಲ ಸ್ವಾಮಿಗೆ ಪರಿವಾರ ದೇವತೆಗಳಾಗಿದ್ದಾರೆ. ಮತ್ತು ಕಾಮಾಕ್ಷಂಬಾ ದೇವಿ ಅಮ್ಮನ ಸ್ವಾಮಿಗೆ ಕಾಮಾಕ್ಷಂಬ ದೇವಿಯಾಗಿ ಸ್ವಾಮಿಗೆ ಇದರ ಅಮ್ಮನವರ ಪಕ್ಕದಲ್ಲಿ ಕಾಮಾಕ್ಷಂಬ ದೇವಿ ಇದೆ. ಸೋಮೇಶ್ವರ ಸ್ವಾಮಿಯ ಭಕ್ತಾದಿಗಳಿಗೆ ವಿಶೇಷತೆ ಏನು, ಪರಿಹಾರ ಏನು ಕೊಟ್ಟಿದ್ದಾರೆ? ಅವ್ರು ಏನು ಕೋರಿಕೆ, ಅವ್ರು ಏನು ದೋಷ ಇದ್ರು ಕೂಡ ಸ್ವಾಮಿ ಹತ್ರ ನಿವಾರಣೆ ಮಾಡ್ಕೊಳಕ್ಕೆ ಸ್ವಾಮಿ ಹತ್ರ ರುದ್ರಾಭಿಷೇಕ ಮಾಡಿಸ್ತಾರೆ ಪ್ರತಿ ಸೋಮವಾರ. ಅವರು ಏನು ಕೋರಿಕೆ ಇದ್ರು ಕೂಡ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದಲ್ಲಿ ಅವರ ಸಕಲ ಇಷ್ಟಾರ್ಥಗಳು ಸ್ವಾಮಿ ನೆರವೇರಿಸಿಕೊಡ್ತಾರೆ. ಇದು ಎಲ್ಲಿ ಬರ್ತದೆ ಸ್ವಾಮಿ? ಇದು ಕೋಟೆಯಲ್ಲಿ, ನಗರದ ಕೋಟೆಯಲ್ಲಿ ಕೋಲಾರಮ್ಮ ದೇವಸ್ಥಾನ ಪಕ್ಕದಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ. ತಾವು ವಿನಯ್ ಕುಮಾರ್ ದೀಕ್ಷಿತ್ ಅಂತ, ಸೋಮಶೇಖರ್ ದೀಕ್ಷಿತ್ ಅವರ ಮಗ, ಚಂದ್ರಶೇಖರ್ ದೀಕ್ಷಿತ್ ಅವರ ಮೊಮ್ಮಗ.